ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ಅವಧಿಯಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ, ಯಾರು ವಿಲೇಜ್ ಅಕೌಂಟೆಂಟಿಗೆ ಅಪ್ಲೈ ಮಾಡಿದಿರಿ, ಎಕ್ಸಾಮ್ ಬರೆದಿದ್ರಿ, ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟನ್ನು ಹೇಳ್ತಾ, ಯಾಕೆ ಅಂತಂದರೆ ಇವತ್ತು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂದಿರುವಂಥದ್ದು. ತಾವುಗಳು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ, ಕೆಇದವರು ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯ ಅಂಕಪಟ್ಟಿಯನ್ನು ಪ್ರಕಟಿಸಿರುವಂಥದ್ದು. ಸೊ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ನಾವು ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಅದು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಸೊ ಇರಲಿ. ಓಕೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗ್ರಾಮಾಡಳಿತಾಧಿಕಾರಿ 2024 ಖಾತೆ ಪರೀಕ್ಷಾ ಜಿಲ್ಲಾವಾರು ತಾತ್ಕಾಲಿಕ ಸ್ಕೋರ್ ಲಿಸ್ಟನ್ನು ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳು ಕೆಳಗಿನ ಲಿಂಕನ್ನು ಓಪನ್ ಮಾಡಿ ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ. ಅಕ್ಟೋಬರ್ 27ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗಿತ್ತು. ಪೇಪರ್ 1 100 ಅಂಕಗಳು, ನೆಗೆಟಿವ್ ಅಂಕವಿರುವಂಥದ್ದು. ಪೇಪರ್ 2 100 ಅಂಕಗಳಿದ್ದು, ನೆಗೆಟಿವ್ ಅಂಕಗಳಿದ್ದವು. PUC ಅಂಕವನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೆಯಲಾಗುತ್ತದೆ. ಈ ಪಟ್ಟಿಯ ಅನುಸಾರ ಶೀಘ್ರದಲ್ಲಿ ಜಿಲ್ಲಾವಾರು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳಿ ಏನು ಮಾಡಿದ್ದಾರೆ, ಇದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ತಾವೆಲ್ಲ ಚೆಕ್ ಮಾಡಿರ್ಬೋದು. ಚೆಕ್ ಮಾಡಿಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ನೀವು ನೋಡಿದರೆ ಅಲ್ಲಿ ನಾನು ನಿನ್ನೆ ಲಿಂಕ್ ಹಾಕಿದ್ದೀನಿ, ತಾವುಗಳಲ್ಲಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಏನು ವಿಚಾರ ಹೇಳೋದು ಅಂತಂದರೆ, ಯಾರು ಇಲ್ಲಿ ನೋಡಿ, ಅವರೊಂದು ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, 35% ತೊಗೊಬೇಕು ಅಂತ. ಅಂದರೆ ಎರಡು ಸೇರಿಸಿ, ಎರಡು ಪೇಪರಲ್ಲಿ ಅಂತಂದರೆ, ಒಂದು ಪೇಪರ್ ಪತ್ರಿಕೆ 1 100 ಮಾರ್ಕ್ಸ್ ಇದೆ, ಪೇಪರ್ 2 ಪತ್ರಿಕೆ 100 ಮಾರ್ಕ್ಸ್ ಇದೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ನೆಗೆಟಿವ್ ಮಾರ್ಕ್ಸನ್ನು ತೆಗೆದಾದಮೇಲೆ ನೀವು ಎಷ್ಟು ಮಾರ್ಕ್ಸನ್ನು ತೆಗಿಬೇಕು ಅಂತಂದರೆ, 70 ಮಾರ್ಕ್ಸನ್ನು ಯಾರು ತೆಗೆದಿರ್ತೀರಿ ಅವಾಗ ಏನಾಗುತ್ತೆ, ಅದು ಅಪ್ಲೋಡ್ 70 ಮಾರ್ಕ್ಸ್ ತೆಗೆದಾಗ ಮಾತ್ರ ಎಲಿಜಿಬಲ್ ಆಗಿರುವಂಥದ್ದು. 70 ಮಾರ್ಕ್ಸ್ ತೆಗೆದೇ ಹೋದರೆ ನೀವು VVAO ಏನಾಗಲ್ಲ, ಎಲಿಜಿಬಲ್ ಆಗಲ್ಲ. ಈ 70 ಮಾರ್ಕ್ಸನ್ನು ಪಡೆದಿರ್ತಕ್ಕಂಥ ಮೇಲ್ಗಡೆ 70 ಅಂದರೆ 120 ಆಗಿರ್ಬೋದು, 140 ಆಗಿರ್ಬೋದು, 75 80 ಈ ಎಲ್ಲ ತೊಗೊಂಡವ್ರಿಗೆ ಏನು ಮಾಡ್ತಾರೆ, ಮೆರಿಟ್ ಲಿಸ್ಟಲ್ಲಿ ತೆಗೆದುಕೊಳ್ಳುವಂಥದ್ದು. ಇನ್ನು 70 ಕೆಳಗಡೆ ನಾನು 69 ಆಗಿದೆ ಅಂತಂದರೆ ನಿಮ್ಮನ್ನ ಏನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಸೊ ಇದು BMTC ಕಂಡಕ್ಟರ್ ಏನು ಕಾಲ್ ಮಾಡಿದ್ರಲ್ಲ ಅವರಿಗೆ 30% ಇತ್ತು, 30% ಎರಡು ಸೇರಿಸಿ. ಸೊ ಅಲ್ಲಿ ಎಷ್ಟೋ ಜನ ಏನಾಗಿದ್ರು ಅಂತಂದರೆ ಎಲಿಜಿಬಲ್ಲೇ ಆಗಿರಲಿಲ್ಲ. ಸೊ ಅಲ್ಲಿ 1:5 ಲಿಸ್ಟಿಗೆ 1:2 ಜನ ಈಗ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲೂ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಅದೇ ರೀತಿ ಆಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.